ಹಾಯ್ ವೆಲ್ಕಮ್ ಬ್ಯಾಕ್ ಟು ಟೈಲರಿಂಗ್ ಟಿಪ್ಸ್ ಎಪಿಸೋಡ್ 6. ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಮೇಲೆ ಅಥವಾ ಬ್ಲೌಸ್ ಪೀಸ್ ಮೇಲೆ ತುಂಬ ಮಾರ್ಕಿಂಗ್ಗಳು ಮಾಡಿರ್ತಾರೆ. ಅದರಲ್ಲಿ ಒಂದು ಮಾರ್ಕಿಂಗ್ನ ಯಾಕೆ ಮಾಡ್ತಾರೆ ಆ್ಯಂಡ್ ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ನೀವು ಕೆಲವೊಂದು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿರ್ತೀರ. ಫಸ್ಟ್ ಮಾರ್ಕ್ ಮಾಡ್ತಾರೆ, ಅದಾದಮೇಲೆ ಕ್ಯಾನ್ಸಲ್ ಕೂಡ ಮಾಡ್ತಾರೆ. ಇದು ಯಾಕೆ ಮಾಡ್ತಾರೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ, ಇದರಿಂದ ಏನು ಯೂಸು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಈ ರೀತಿ ಲೈನಿಂಗ್ ಮೇಲೆ ತುಂಬ ಜನ ಈ ರೀತಿ ಮಾರ್ಕ್ ಮಾಡಿರ್ತಾರೆ, ಕ್ರಾಸ್ ಮಾರ್ಕ್. ತುಂಬ ಯೂಟ್ಯೂಬ್ ವೀಡಿಯೋಸ್ಗಳಲ್ಲೂ ಇರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ಅಥವಾ ರೀಲ್ಸ್ಗಳಲ್ಲೂ ತೋರಿಸಿರ್ತಾರೆ. ಮಾರ್ಕಿಂಗ್ ಮಾಡ್ಬೇಕಾದ್ರೆ ಇದನ್ನು ಫಸ್ಟ್ ಮಾರ್ಕ್ ಮಾಡಿಬಿಟ್ಟು ಅದಾದಮೇಲೆ ಈ ರೀತಿ ಲೈನ್ನ ಕಾಟ್ ಮಾಡಿಬಿಡ್ತಾರೆ. ಸೊ ಇದನ್ನು ಯಾಕಪ್ಪ ಮಾಡ್ತಾರೆ ಅಂತಂದರೆ, ಇದು ಬಂದು ನಮ್ಮ ಶೋಲ್ಡರ್ ಮೆಷರ್ಮೆಂಟ್. ಓಕೆನಾ? ಶೋಲ್ಡರಲ್ಲಿ ನಾವು ಯಾಕೆ ಈ ರೀತಿ ಕ್ರಾಸ್ ಮಾರ್ಕ್ ಹಾಕ್ಕೊಳ್ತೀವಿ, ಅದಾದಮೇಲೆ ಯಾಕೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು, ನಮ್ಮ ಶೋಲ್ಡರು ಯಾವತ್ತೂ ಹಿಂಗಿರೋದಿಲ್ಲ, ಲೈಕ್ ಈ ರೀತಿ ಇರುತ್ತೆ. ನೋಡ್ಬೋದು, ನಾನು ಒಂದು ಸ್ಕೇಲ್ ಇಟ್ಟು ತೋರಿಸ್ತೀನಿ. ನಮ್ಮ ಶೋಲ್ಡರ್ ಯಾವತ್ತಾದ್ರೂ ಹೀಗಿರುತ್ತಾ, ಸ್ಟ್ರೈಟಾಗಿರುತ್ತಾ? ಇಲ್ಲ ತಾನೆ, ಹಿಂಗಿರುತ್ತೆ. ನೀವು ನೋಡ್ಬೋದು ಅಲ್ವಾ, ಈ ರೀತಿ ಇರುತ್ತೆ. ಸೊ ಈ ರೀತಿ ಬರೋಕ್ಕೋಸ್ಕರನೇ ನಾವು ಈ ರೀತಿ ಕ್ರಾಸ್ ಮಾರ್ಕ್ನ ಮಾಡ್ಕೋತೀವಿ. ನೋಡ್ತಾ ಇರ್ಬೋದು, ಈ ರೀತಿ ಕ್ರಾಸ್ ಮಾರ್ಕ್ನ ಮಾಡ್ಕೋತೀವಿ. ಬಟ್ ನಾವು ಫ್ರಂಟ್ ಡೀಪ್ ಮಾಡಬೇಕಾದ್ರೆ ಇದ್ರ ಅವಶ್ಯಕತೆ ನಮಗೆ ಇರೋದಿಲ್ಲ. ಓಕೆನಾ? ಕೆಲವೊಂದು ಬ್ಲೌಸಲ್ಲಿ ಮಾತ್ರ ಇದ್ರ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಎಕ್ಸ್ಟ್ರಾಸ್ ಏನಿರುತ್ತೋ ಅದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ. ನಮ್ಮ ಶೋಲ್ಡರ್ ಯಾವುದೇ ಕಾರಣಕ್ಕೂ ಈ ರೀತಿ ಇರೋದಿಲ್ಲ. ನೀವು ಬೇಕಾದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಈ ರೀತಿ ಸ್ಕೇಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಇರೋದಿಲ್ಲ, ನಮ್ಮ ಶೋಲ್ಡರ್ ಸ್ವಲ್ಪ ಡೌನ್ ಇರುತ್ತೆ. ಸೊ ಈ ಡೌನ್ ಬರೋಕ್ಕೋಸ್ಕರ ಅಂತಲೇ ನಾವು ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳೋದು. ಸೊ ಗೊತ್ತಾಯ್ತಲ್ಲ ಯಾಕೆ ಆ ರೀತಿ ಮಾರ್ಕ್ನ ಮಾಡ್ಕೋತೀವಿ, ಅದಾದಮೇಲೆ ಯಾಕೆ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಸೊ ಈ ಟಿಪ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ನಾನು ನಾಳೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬ್ಲೌಸ್ ಮೆಷರ್ಮೆಂಟ್ನ ಹೇಗೆ ತೊಗೋಬೇಕು, ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಏನೆಲ್ಲ ಹ್ಯಾಂಡ್ ಮಾಡಬೇಕು, ಆರ್ಮೋಲ್ ರಿಂಕಲ್ಸ್ ಇಲ್ಲದೆ ಇರೋ ರೀತಿ, ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ಹೇಗೆ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಬೇಕು, ಆ್ಯಂಡ್ ವಿತ್ ನೋಟ್ಸ್ ಮುಖಾಂತರ ಹೇಗೆ ಮಾರ್ಕ್ ಮಾಡೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾಳೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಏನೇ ಡೌಟ್ ಇದ್ದರೂ ನನಗೆ ಮೆಸೇಜ್ ಮಾಡಿ ಅಥವಾ DM ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಇದೇ ರೀತಿ ಟೈಲರಿಂಗ್ ಟಿಪ್ಸ್ಗೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.